ಹಲೋ, ಈ ಫಾರ್ಮುಲಾದಲ್ಲಿ ನಾವು ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್, ಫಾರ್ಮುಲಾ 9 ಅಲ್ಲಿ ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್ ಅಥವಾ ಡಿಡ್ ನಾಟ್ ಹ್ಯಾವ್ ಅನ್ನ ಹೆಂಗ್ ಯೂಸ್ ಮಾಡೋದು. ಈಗ ನನ್ನ ಹತ್ರ ಈಗ ಯಾವುದೋ ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದ್ರೆ ನಮಗೆ ಗೊತ್ತು ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಬಂದಾಗ ಹ್ಯಾವ್ ಮತ್ತೆ ಡೋಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಎನಿ ಸಿಂಗ್ಯುಲರ್ ಇದ್ದಾಗ ಹ್ಯಾಸ್ ಮತ್ತೆ ಡಸಂಟ್ ಹ್ಯಾವ್, ಫಾರ್ಮುಲಾ 1 and 2. ಈಗ ನನ್ನ ಹತ್ರ ಹಿಂದೆ ಯಾವುದೋ ಒಂದು ವಸ್ತು ಇತ್ತು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ನನ್ನ ಹತ್ರ ಒಂದು ಬೈಸಿಕಲ್ ಇತ್ತು ಹಿಂದೆ. ಅದನ್ನ ಹೆಂಗ್ ಹೇಳೋದು? ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್ ಅಥವಾ ಡಿಡ್ ನಾಟ್ ಹ್ಯಾವ್ ಮೂಲಕ ಹೇಳ್ತೀವಿ. ಇದು ತುಂಬಾ ಸಿಂಪಲ್ ಫಾರ್ಮುಲಾ, ಬಟ್ ಪಾಸ್ಟ್ ಅಲ್ಲಿ ಹೇಳ್ತಾ ಇರೋದ್ರಿಂದ ಟೈಮ್ ರೆಫರೆನ್ಸ್ ನ ಕೊಡಲೇಬೇಕು. ಸೊ ಈಗ ಫಾರ್ಮುಲಾನ ಬರ್ಕೊಳ್ಳಿ ನೀವು. ಈ ಫಾರ್ಮುಲಾ ತುಂಬಾ ಈಸಿ. ಇಡೀ ಅಷ್ಟು ಫಾರ್ಮುಲಾದಲ್ಲಿ ತುಂಬಾ ಈಸಿಯೆಸ್ಟ್ ಫಾರ್ಮುಲಾ ಅಂದ್ರೆ ಇದೇನೆ. ಯಾಕೆ ಅಂದ್ರೆ ಇಲ್ಲಿ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಎಲ್ಲ ಸೇಮ್. ಸೊ ಹಾಗಾಗಿ ಇದು ತುಂಬಾ ಸಿಂಪಲ್ ಫಾರ್ಮುಲಾ. ಬರ್ಕೊಳ್ಳಿ, ಫಾರ್ಮುಲಾ 9 ಪಾಸ್ಟ್ ಟೈಮ್ ಅಲ್ಲಿ ಹ್ಯಾಡ್ ಮತ್ತೆ ಡಿಂಟ್ ಹ್ಯಾವ್. ಇದನ್ನ ಆಕ್ಚುಲಿ ನಾವು ಮಾತಾಡ್ಬೇಕಾದ್ರೆ ಡಿಂಟ್ ಅಂತ ಹೇಳ್ತೀವಿ, ಬರಿಬೇಕಾದ್ರೆ ಡಿಡ್ ನಾಟ್ ಹ್ಯಾವ್ ಅಂತ ಬರಿತೀವಿ. ಸೊ ಇಲ್ಲಿ ಬೇಕಾದ್ರೆ ನೀವು ಬರಿಬೇಕಾದ್ರೆ ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ಡಿಡ್ ನಾಟ್ ಹ್ಯಾವ್. ಸೊ ಇನ್ಸ್ಟೆಡ್ ಆಫ್ ಡಿಂಟ್ ಹ್ಯಾವ್ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಇದನ್ನ ರಿಟರ್ನ್ ಇಂಗ್ಲಿಷ್ ಅಲ್ಲಿ ಡಿಡ್ ನಾಟ್ ಹ್ಯಾವ್ ಅಂತ ಹೇಳ್ತೀವಿ. ಫಾರ್ಮುಲಾ ಬರ್ಕೊಳ್ಳಿ. ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್, ಎನಿ ಸಿಂಗ್ಯುಲರ್ ಎಲ್ಲದಕ್ಕೂ ಸೇಮ್ ಹ್ಯಾಡ್. ಇತ್ತು ಅನ್ನೋದಕ್ಕೆ ಹ್ಯಾಡ್, ಇಲ್ಲ ಅನ್ನೋದಕ್ಕೆ ಡಿಂಟ್ ಹ್ಯಾವ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಹ್ಯಾವ್ ಅಂತ ಹೇಳ್ತೀವಿ. ಅದೇನೆ ನಾವು ರಿಟರ್ನ್ ಇಂಗ್ಲಿಷ್ಗೆ ಬಂದ್ರೆ ಅದನ್ನ ಡಿಡ್ ನಾಟ್ ಹ್ಯಾವ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಡಿಡ್ ನಾಟ್ ಹ್ಯಾವ್, ರಿಟರ್ನ್ ಇಂಗ್ಲಿಷ್ ಅಲ್ಲಿ ನಾವು ಅದನ್ನ ಡಿಡ್ ನಾಟ್ ಹ್ಯಾವ್ ಅಂತ ಹೇಳ್ತೀವಿ. ಸೊ ಐ ಬಂದಾಗ, ಯು ಬಂದಾಗ, ಎನಿ ಪ್ಲೂರಲ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಅಂದಾಗ, ಸೊ ದೇ, ವಿ, ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳಾದ್ರು, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಹ್ಯಾಡ್. ನೆಗೆಟಿವ್ ಸೆಂಟೆನ್ಸಸ್ಗೆ ಡಿಂಟ್ ಹ್ಯಾವ್. ಸೊ ನಾನು ಡಿಂಟ್ ಹ್ಯಾವ್ ಅಂತಾನೆ ಹೇಳ್ತೀನಿ, ಬಿಕಾಸ್ ಇಲ್ಲಿ ನಮ್ಮ ಫೋಕಸ್ ಸ್ಪೋಕನ್ ಇಂಗ್ಲಿಷ್ ಆಗಿರೋದ್ರಿಂದ. ಹಿ, ಶಿ, ರಘು, ಬ್ಯಾಂಗ್ಳೂರ್ ಇದು ಎನಿ ಸಿಂಗ್ಯುಲರ್. ಸೊ ಇಲ್ಲೂ ಅಷ್ಟೇನೆ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಡ್ ಬರುತ್ತೆ, ನೆಗೆಟಿವ್ ಸೆಂಟೆನ್ಸಸ್ಗೆ ಡಿಂಟ್ ಹ್ಯಾವ್ ಬರುತ್ತೆ. ಈಗ ಕೆಲವು ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ನೋಡೋಣ. ಎಸ್ಟರ್ಡೇ ಐ ಹ್ಯಾಡ್ ಫೀವರ್. ಪಾಸ್ಟ್ ಆದ್ರಿಂದ ಟೈಮ್ ರೆಫರೆನ್ಸ್ ಅನ್ನ ಕೊಡಬೇಕು. ನನಗೆ ಜ್ವರ ಇತ್ತು. ಎಸ್ಟರ್ಡೇ ಐ ಹ್ಯಾಡ್, ಐ ಬಂದಿರೋದ್ರಿಂದ ಹ್ಯಾಡ್, ಐ ಹ್ಯಾಡ್ ಫೀವರ್. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ಇದು ನಿಮಗೆ ಗೊತ್ತು ಟೈಮ್ ರೆಫರೆನ್ಸ್. ಸೊ ನೀನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ನಿನ್ನ ಹತ್ರ ಒಂದು ಗೊಂಬೆ ಇತ್ತು. ಯು ಹ್ಯಾಡ್ ಎ ಡಾಲ್. ಇಲ್ಲಿ ಎಲ್ಲದಕ್ಕೂ ಹ್ಯಾಡ್ ಅಷ್ಟೇನೆ, ಟೈಮ್ ರೆಫರೆನ್ಸ್ ಮಾತ್ರ ನೀವು ಕೊಡಬೇಕು. ಯಾಕೆ ಇಲ್ಲಿ ವರ್ಬ್ ಬಂತು ಅಂದ್ರೆ ಇಲ್ಲಿ ಯು ಅಂತ ಹೇಳ್ತಾ ಇದ್ದೀನಿ. ಸೊ ಐ ಮತ್ತೆ ಎನಿ ಸಿಂಗ್ಯುಲರ್ ಬಂದ್ರೆ ವಾಸ್, ಯು ಮತ್ತೆ ಎನಿ ಪ್ಲೂರಲ್ ಬಂದಾಗ ವರ್ಬ್ ಬರುತ್ತೆ ಅಲ್ವಾ. ನೆಕ್ಸ್ಟ್, ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ. ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಇಲ್ಲಿ ಸ್ಟ್ಯಾಂಡರ್ಡ್. ಓಕೆ, ಸೊ ಎಸ್, ಅದು ಬೈ ಮಿಸ್ಟೇಕ್ ಆಗಿದೆ. ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್, ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ. ಸೊ ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಶಿ ಹ್ಯಾಡ್ ಗುಡ್ ಟೀಚರ್ಸ್, ಅವಳಿಗೆ ಒಳ್ಳೆ ಟೀಚರ್ಸ್ ಇದ್ರು. ಶಿ ಹ್ಯಾಡ್. ಸೊ ವೆನ್ ಶಿ ವಾಸ್ ಇನ್ 10th ಸ್ಟ್ಯಾಂಡರ್ಡ್ ಅನ್ನೋದೇನಾಯ್ತು, ಇಲ್ಲಿ ವಾಸ್ ಯಾಕೆ ಬಂತು? ಶಿ ಬಂದಿರೋದ್ರಿಂದ ವಾಸ್ ಬಂತು. ಸೊ ಅದು ಟೈಮ್ ರೆಫರೆನ್ಸ್. ನೆಕ್ಸ್ಟ್, ವೆನ್ ರಘು ವಾಸ್ ಇನ್ ಹೈಸ್ಕೂಲ್, ರಘು ಹೈಸ್ಕೂಲ್ ಅಲ್ಲಿ ಇದ್ದಾಗ. ವೆನ್ ರಘು ವಾಸ್ ಇನ್ ಹೈಸ್ಕೂಲ್ ಹಿ ಹ್ಯಾಡ್ ಗುಡ್ ಫ್ರೆಂಡ್ಸ್, ಅವನಿಗೆ ಒಳ್ಳೆ ಫ್ರೆಂಡ್ಸ್ ಇದ್ರು. ವೆನ್ ರಘು ವಾಸ್ ಇನ್ ಹೈಸ್ಕೂಲ್ ಹಿ ಹ್ಯಾಡ್ ಗುಡ್ ಫ್ರೆಂಡ್ಸ್.
ವೆನ್ ದೇ ವರ್ ಇನ್ ಮೈಸೂರ್, ಅವರು ಮೈಸೂರಲ್ಲಿ ಇದ್ದಾಗ ದೇ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್, ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. ವೆನ್ ದೇ ವರ್ ಇನ್ ಮೈಸೂರ್ ದೇ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್. ಇಲ್ಲಿ ದೇ ಬಂದಿರೋದ್ರಿಂದ ವರ್ ಬಂತು. ದೇ ವರ್ ವೆನ್ ದೇ ವರ್ ಇನ್ ಮೈಸೂರ್ ದೇ ಹ್ಯಾಡ್ ಗುಡ್ ಕಾಂಟ್ಯಾಕ್ಟ್ಸ್, ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇತ್ತು. 5 years ಬ್ಯಾಕ್, 5 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇತ್ತು. ಬ್ಯಾಂಗ್ಳೂರ್ ಹ್ಯಾಡ್ ಗುಡ್ ಹಾಸ್ಪಿಟಲ್ಸ್. ಇಲ್ಲಿ ಏನೇ ಬಂದ್ರು ಐ ಯು ಎನಿ ಸಿಂಗ್ಯುಲರ್ ಎನಿ ಪ್ಲೂರಲ್ ಯಾವುದೇ ಬಂದ್ರು ಹ್ಯಾಡ್ ಡಿಂಟ್ ಹ್ಯಾವ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. 15 years ಬ್ಯಾಕ್, 15 ವರ್ಷದ ಹಿಂದೆ, ಹಾಸನ್ ಅಂಡ್ ಮೈಸೂರ್ ಹ್ಯಾಡ್ ಗುಡ್ ರೋಡ್ಸ್. ಇಲ್ಲಿ ಆಂಡ್ ಬರಬೇಕು. ಹಾಸನ್ ಅಂಡ್ ಮೈಸೂರ್ ಹ್ಯಾಡ್ ಗುಡ್ ರೋಡ್ಸ್. 15 ವರ್ಷದ ಹಿಂದೆ ಹಾಸನ್ ಮತ್ತೆ ಮೈಸೂರಲ್ಲಿ ಒಳ್ಳೆ ರೋಡ್ಸ್ ಇತ್ತು. ವೆನ್ ವಿ ವರ್ ಇನ್ ಹಾಸನ್, ನಾವು ಹಾಸನ್ನಲ್ಲಿ ಇದ್ದಾಗ ನಮ್ಮ ಹತ್ರ ಒಂದು ಕಾರ್ ಇತ್ತು. ವಿ ಹ್ಯಾಡ್ ಎ ಕಾರ್, ವಿ ಹ್ಯಾಡ್ ಎ ಕಾರ್, ನಮ್ಮ ಹತ್ರ ಕಾರ್ ಇತ್ತು. ವೆನ್ ವಿ ವರ್ ಇನ್ ಮೈಸೂರ್ ವಿ ಹ್ಯಾಡ್ ಎ ಕಾರ್. ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್, ಸೊ ಯಾಕೆ ವರ್ ಬಂತು ಇಲ್ಲಿ? ರಘು ಅಂಡ್ ಪವನ್ ಇಬ್ರು ವ್ಯಕ್ತಿಗಳು, ಎನಿ ಪ್ಲೂರಲ್. ಸೊ ವೆನ್ ರಘು ಅಂಡ್ ಪವನ್ ವರ್ ಇನ್ ಇಂಜಿನಿಯರಿಂಗ್ ಅನ್ನೋದು ಕಂಪ್ಲೀಟ್ ಟೈಮ್ ರೆಫರೆನ್ಸ್ ಆಯ್ತು. ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್, ಅವರಿಗೆ ಒಳ್ಳೆ ಲೆಕ್ಚರರ್ಸ್ ಇದ್ರು. ದೇ ಹ್ಯಾಡ್, ಇಲ್ಲಿ ದೇ ಅಂದ್ರೆ ರಘು ಅಂಡ್ ಪವನ್ಗೆ ಸಂಬಂಧಪಡುತ್ತೆ. ದೇ ಹ್ಯಾಡ್ ಗುಡ್ ಲೆಕ್ಚರರ್ಸ್. ವೆನ್ ಮೈ ಸಿಸ್ಟರ್ ವಾಸ್ ಇನ್ UK, ನನ್ನ ಸಿಸ್ಟರ್ UK ಇದ್ದಾಗ ಶಿ ಹ್ಯಾಡ್ ಗುಡ್ ರಿಲೇಟಿವ್ಸ್, ಅಲ್ಲಿ ಒಳ್ಳೆ ರಿಲೇಟಿವ್ಸ್ ಅವಳಿಗೆ ಇದ್ರು. ಕೆಲವು ನೆಗೆಟಿವ್ ಸೆಂಟೆನ್ಸಸ್ ಅನ್ನು ನೋಡೋಣ. ಎಸ್ಟರ್ಡೇ ಐ ಡಿಂಟ್ ಹ್ಯಾವ್ ಫೀವರ್. ನಾವು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಡಿಂಟ್ ಅಂತಾನೆ ಹೇಳ್ತೀವಿ, ರಿಟರ್ನ್ ಇಂಗ್ಲಿಷ್ ಅಲ್ಲಿ ಮಾತ್ರ ಡಿಡೆಂಟ್ ಅಥವಾ ಡಿಡ್ ನಾಟ್. ಬಟ್ ನಾವು ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ನೀವು ಡಿಂಟ್ ಹ್ಯಾವ್ ಅಂತಾನೆ ಹೇಳಿ. ವೆನ್ ಯು ವರ್ ಇನ್ ಪ್ರೈಮರಿ ಸ್ಕೂಲ್, ನೀನು ಪ್ರೈಮರಿ ಸ್ಕೂಲ್ ಅಲ್ಲಿ ಇದ್ದಾಗ ಯು ಡಿಂಟ್ ಹ್ಯಾವ್ ಲೈಬ್ರರಿ ಫೆಸಿಲಿಟಿ, ನಿನಗೆ ಲೈಬ್ರರಿ ಇರಲಿಲ್ಲ, ಫೆಸಿಲಿಟಿ ಇರಲಿಲ್ಲ, ಲೈಬ್ರರಿ ಫೆಸಿಲಿಟಿ ಇರಲಿಲ್ಲ. ವೆನ್ ಶಿ ವಾಸ್ ಇನ್ 10th standard, ಅವಳು 10ನೇ ಕ್ಲಾಸಲ್ಲಿ ಇದ್ದಾಗ, ಸೊ ಇದು ಟೈಮ್ ರೆಫರೆನ್ಸ್ ಆಯ್ತು. ವೆನ್ ಶಿ ವಾಸ್ ಇನ್ 10th standard ಅನ್ನೋದೇನಾಯ್ತು? ಟೈಮ್ ರೆಫರೆನ್ಸ್ ಆಯ್ತು. ಶಿ ಡಿಂಟ್ ಹ್ಯಾವ್ ಎ ಕಂಪ್ಯೂಟರ್, ಅವಳ ಹತ್ರ ಕಂಪ್ಯೂಟರ್ ಇರಲಿಲ್ಲ. ವೆನ್ ಶಿ ವಾಸ್ ಇನ್ 10th standard ಶಿ ಡಿಂಟ್ ಹ್ಯಾವ್ ಎ ಕಂಪ್ಯೂಟರ್. ವೆನ್ ರಘು ವಾಸ್ ಇನ್ ಮೈಸೂರ್, ರಘು ಮೈಸೂರಲ್ಲಿ ಇದ್ದಾಗ he didn't have driving license, ಅವನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ. ವೆನ್ ರಘು ವಾಸ್ ಇನ್ ಮೈಸೂರ್, ಇದು ಟೈಮ್ ರೆಫರೆನ್ಸ್. he didn't have driving license. 10 years ಬ್ಯಾಕ್, 10 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಡಿಂಟ್ ಹ್ಯಾವ್ ಗುಡ್ ಹಾಸ್ಪಿಟಲ್ಸ್, ಬ್ಯಾಂಗ್ಳೂರಲ್ಲಿ ಒಳ್ಳೆ ಹಾಸ್ಪಿಟಲ್ಸ್ ಇರಲಿಲ್ಲ. 15 years ಬ್ಯಾಕ್, 15 ವರ್ಷದ ಹಿಂದೆ, ಬ್ಯಾಂಗ್ಳೂರ್ ಅಂಡ್ ಮೈಸೂರ್ ಡಿಂಟ್ ಹ್ಯಾವ್ ಗುಡ್ ಕಂಪನೀಸ್. ಸೊ ಇಲ್ಲಿ ನಾನು ಡಿಡೆಂಟ್ ಅಂತ ಬರ್ದಿದ್ರು, ನಾನು ಹೇಳಬೇಕಾದ್ರೆ ಡಿಂಟ್ ಹ್ಯಾವ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾವು ಡಿಡೆಂಟ್ ಅಂತ ಹೇಳಲ್ಲ, ಡಿಂಟ್ ಹ್ಯಾವ್ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್, ವೆನ್ ವಿ ವರ್ ಇನ್ ಹಾಸನ್, ಯಾಕೆ ವರ್ ಬಂತು? ವಿ ಒಬ್ರಿಗಿಂತ ಜಾಸ್ತಿ, ಹಂಗಾಗಿ ವರ್ ಬಂತು. ವೆನ್ ವಿ ವರ್ ಇನ್ ಹಾಸನ್ ವಿ ಡಿಂಟ್ ಹ್ಯಾವ್ ಎ ಬೈಕ್, ನಮ್ಮ ಹತ್ರ ಬೈಕ್ ಇರಲಿಲ್ಲ. ವೆನ್ ಮೈ ಸಿಸ್ಟರ್ ವಾಸ್ ಇನ್ ಕೆನಡಾ, ನನ್ನ ಸಿಸ್ಟರ್ ಕೆನಡಾದಲ್ಲಿ ಇದ್ದಾಗ ಶಿ ಡಿಂಟ್ ಹ್ಯಾವ್ ಗುಡ್ ನೈಬರ್ಸ್, ಅವಳಿಗೆ ಒಳ್ಳೆ ನೈಬರ್ಸ್ ಇರಲಿಲ್ಲ. ವೆನ್ ಐ ವಾಸ್ ಇನ್ ಮೈಸೂರ್, ನಾನು ಮೈಸೂರಲ್ಲಿ ಇದ್ದಾಗ ಇಟ್ ಹ್ಯಾಡ್ ಗುಡ್ ಡಾಕ್ಟರ್ಸ್, ಸೊ ಮೈಸೂರಲ್ಲಿ ಒಳ್ಳೆ ಡಾಕ್ಟರ್ಸ್ ಇದ್ರು. ಇಲ್ಲಿ ಇಟ್ ಅಂದ್ರೆ ಅಲ್ಲಿಗೆ ಮೈಸೂರಿಗೆ, ಯಾಕಂದ್ರೆ ಫಸ್ಟ್ ನಾನು ಹೇಳಿದ್ದೀನಿ ಅಲ್ವಾ, ವೆನ್ ಐ ವಾಸ್ ಇನ್ ಮೈಸೂರ್, ನಾನು ಮೈಸೂರಲ್ಲಿ ಇದ್ದಾಗ ಇಟ್ ಹ್ಯಾಡ್ ಗುಡ್ ಡಾಕ್ಟರ್ಸ್. ವೆನ್ 5 years ಬ್ಯಾಕ್ ಐ ಡಿಂಟ್ ಹ್ಯಾವ್ ಮನಿ, 5 ವರ್ಷದ ಹಿಂದೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಸೊ ಇಲ್ಲಿ ಪಾಸಿಟಿವ್ ಸೆಂಟೆನ್ಸಸ್ಗೆ ಹ್ಯಾಡ್, ನೆಗೆಟಿವ್ ಸೆಂಟೆನ್ಸಸ್ಗೆ ಡಿಂಟ್ ಹ್ಯಾವ್ ಬರುತ್ತೆ. ಸೊ ನೆಕ್ಸ್ಟ್ ಫಾರ್ಮುಲಾದಲ್ಲಿ ನಾವು ಕ್ವಶನ್ ಮೇಕಿಂಗ್ ಅನ್ನ ನೋಡೋಣ, ಯಾವ ರೀತಿ ಕ್ವಶನ್ ಮೇಕಿಂಗ್ ಅನ್ನ ಮಾಡೋದು. ಸೊ ನೀನು 10 ವರ್ಷದ ಹಿಂದೆ ನಿನ್ನ ಹತ್ರ ಬೈಕ್ ಇತ್ತಾ, ಅಥವಾ ನೀನು 5ನೇ ಕ್ಲಾಸಲ್ಲಿ ಇದ್ದಾಗ ನಿನ್ನ ಹತ್ರ ಮೊಬೈಲ್ ಫೋನ್ ಇತ್ತಾ, ಹೆಂಗೆ ಕೇಳೋದು, ಪಾಸ್ಟ್ ಅಲ್ಲಿ ಕ್ವಶನ್ ಮೇಕಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು.